ನಮಸ್ತೆ. ಅಭಿಮಾನ ಅನ್ನುವಂಥ ವಿಷಯದ ಕುರಿತ ಕೆಲವಷ್ಟು ನಲ್ನುಡಿಗಳಿವು. ಒಳ್ಳೆಯತನದ ಅಭಿಮಾನ ಕೆಡುಕಿನ ಮೂಲ ಹೇಳ್ತಾರೆ ಸಂತರು ಮಹಂತರು. ಸ್ವಾರ್ಥ ಹಾಗೂ ಅಭಿಮಾನದ ತ್ಯಾಗದಿಂದ ಸಾಧುತ್ವ ಬಂದು ಬಿಡುತ್ತದೆ, ಅಂದರೆ ಸಜ್ಜನಿಕೆ ಬರ್ತದೆ. ನಾವು ಸ್ವಾರ್ಥವನ್ನು ಬಿಡಬೇಕು, ಅಭಿಮಾನವನ್ನು ಬಿಡಬೇಕು. ಸ್ವಾರ್ಥ ಹಾಗೂ ಅಭಿಮಾನ ಇರೋ ತನಕ ಯಾರಲ್ಲಿಯೂ ಪ್ರೇಮ ಉಂಟಾಗಲಾರದು. ಯಾರನ್ನು ನಾವು ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕುರಿತಾಗಿ ನಾವೇ ಅಭಿಮಾನ ದುರಭಿಮಾನ ಇಟ್ಕೊಂಡಾಗ ಭೌತಿಕ ಸಾಂಸಾರಿಕ ಸುಖಭೋಗದ ವಸ್ತುಗಳು ದೊರಕಿದಾಗ ಅಭಿಮಾನ ಉಂಟಾಗ್ತದೆ ಮನಸ್ಸಿನೊಳಗೆ. ಆದರೆ ಭಗವಂತನ ಪ್ರಾಪ್ತಿಯಾದಾಗ ಅಭಿಮಾನ ಬರದೆ ಅಭಿಮಾನವು ಸಂಪೂರ್ಣವಾಗಿ ನಾಶವಾಗ್ತದೆ. ಅಲ್ಲಿ ಯಾವ ಭಾವವೂ ಕೂಡ ಇರೋದಿಲ್ಲ. ಯಾವಾಗ ನಾವು ಭಗವಂತನನ್ನು ಪಡ್ಕೋತೀವಿ ಆವಾಗ. ಸ್ವಾರ್ಥ ಹಾಗೂ ಅಭಿಮಾನ ತ್ಯಾಗ ಮಾಡದೆ ಮನುಷ್ಯ ಶ್ರೇಷ್ಠ ಆಗಲಾರ. ಜಾತಿ ಅಭಿಮಾನ ಇರೋವಲ್ಲಿ ಭಕ್ತಿ ಉಂಟಾಗೋದು ಬಹಳ ಕಷ್ಟ. ಯಾರು ಜಾತಿ ಅನ್ನುವಂಥ ಪ್ರಡಂಭೂತವನ್ನು ಮನಸ್ಸಿನ ತುಂಬ ತುಂಬಿಕೊಂಡಿರ್ತಾರಲ್ಲ, ಅಲ್ಲಿ ದೈವ ಭಕ್ತಿ ಇರೋದಿಲ್ಲ. ಯಾಕಂದರೆ ಭಕ್ತಿ ಸ್ವಯಂ ಆತ್ಮದಿಂದ ಉಂಟಾಗಿರ್ತದೆ. ಯಾವನ ಆತ್ಮ ಪರಿಶುದ್ಧವಾಗಿರ್ತದೋ ಅಲ್ಲಿ ಭಕ್ತಿ ಉದ್ಭವ ಆಗ್ತದೆ, ಶರೀರದಿಂದ ಅಲ್ಲ. ಆದರೆ ಜಾತಿಯು ಶರೀರದಿಂದ ಇರ್ತದೆ, ಆತ್ಮನಲ್ಲಿ ಜಾತಿ ಇಲ್ಲ. ಶರೀರ ಹುಟ್ಟಿರ್ತದಷ್ಟೇ ಆ ಜಾತಿ ಒಳಗೆ. ನಾನೆಂಬುದೇ ಇಡೀ ಪ್ರಪಂಚದ ಬೀಜ. ಶರೀರವನ್ನು ನಾನು ನನ್ನದು ಅಂತ ತಿಳಿಯೋದ್ರಿಂದ ನಾನಾ ರೀತಿಯ ಅನಂತ ದುಃಖಗಳು ಪ್ರಾಪ್ತಿಯಾಗ್ತವೆ. ನಾನೆಂಬ ಅಹಮ್ಮತೆಯನ್ನು ಅದರ ತ್ಯಾಗ ಒಂದರಿಂದ ಅನಂತ ಸೃಷ್ಟಿಯ ತ್ಯಾಗ ಆಗ್ತದೆ. ಯಾಕಂದರೆ ಅಹಮ್ಮತೆಯೇ ಸಮಸ್ತ ಜಗತ್ತನ್ನು ಧರಿಸಿಕೊಂಡಿದೆ. ಅಹಂಕಾರ ಇರಬಾರ್ದು. ನಾನು ಬಂಧಿತನಾಗಿದ್ದೇನೆ, ಇದರಲ್ಲಿರುವಂಥ ನಾನು ಅದಲ್ಲ, ನಾನು ಮುಕ್ತನಾಗಿದ್ದೇನೆ, ನಾನು ಬ್ರಹ್ಮನಾಗಿದ್ದೇನೆ, ನಾನು ಅದು ಆಗಿದ್ದೇನೆ, ನಾನು ಇದಾಗಿದ್ದೇನೆ, ಎಲ್ಲವೂ ಇಲ್ಲವಾಗಿಸೋದೇ ನಿಜವಾದ ಮುಕ್ತಿ. ಯಾವುದೂ ಇರಬಾರ್ದು ನಮ್ಮ ಮನಸ್ಸಲ್ಲಿ. ನಾನೇ ಅಹಂ ಬ್ರಹ್ಮಾಸ್ಮಿ, ಯಾವ ಭಾವವು ನಮ್ಮಲ್ಲಿ ಇರಬಾರ್ದು. ನಿಜವಾದ ನಿಸ್ಸಂಗತೆ ಶರೀರದೊಂದಿಗೆ ಇರಬೇಕೆ ವಿನಃ ಸಮಾಜದೊಂದಿಗೆ ನಿಸ್ಸಂಗತೆ ಉಂಟಾದರೆ ಅಹಂಕಾರ ಅಳಿಯದೆ ಇನ್ನೂ ದೃಢವಾಗ್ತದೆ. ಸಮಾಜಮುಖಿಯಾಗಿ ಬೆಳೀಬೇಕು ನಾವು. ಅದರಿಂದ ವಿಮುಖವಾದಾಗ ನಾನೇ ಶ್ರೇಷ್ಠ, ನಾನೇ ಎಲ್ಲ ಅನ್ನೋ ಗರ್ವ ಬರಬಹುದು. ಸಂಘರ್ಷ ಜಾತಿ ಅಥವಾ ಧರ್ಮದಿಂದ ಉಂಟಾಗದೇನೆ ಅಹಂಕಾರದಿಂದ ಹುಟ್ಟುವಂಥ ಸ್ವಾರ್ಥ ಹಾಗೂ ಅಭಿಮಾನದಿಂದ ಸಂಘರ್ಷ ಉಂಟಾಗ್ತದೆ. ತನ್ನಲ್ಲಿ ವಿಶೇಷತೆಯನ್ನು ನೋಡೋದು ಅಹಮತೆಯನ್ನು, ಪರಿಚ್ಛಿನ್ನತೆಯನ್ನು, ದೇಹಾಭಿಮಾನವನ್ನು ಪುಷ್ಟಿಗೊಳಿಸೋದು. ನಾನು ವಿಶೇಷ ಅಂತ ಯಾವಾಗ ತಿಳ್ಕೊತೀವಲ್ಲ, ಆವಾಗ ನಮಗೆ ದೇಹದ ಬಗ್ಗೆ, ನಮ್ಮ ಗುಣದ ಬಗ್ಗೆ, ನಮ್ಮ ಸ್ವಭಾವದ ಬಗ್ಗೆ ಅಭಿಮಾನ ಬಂದಿರ್ತದೆ. ಭಗವಂತನಿಂದ ಉಂಟಾದಂತಹ ಸೃಷ್ಟಿ ಭಗವದ್ರೂಪನೇ ಆಗಿದೆ. ಆದರೆ ಜೀವಿ ಅಹಂಕಾರ ಮಮತೆ ಪ್ರೀತಿ ಕಾರಣ ಅದು ಜಗದ್ರೂಪವಾಗಿಸ್ಕೊಳ್ತಾನೆ. ಇಂದ್ರಿಯಗಳ ಮೂಲಕ ಭೋಗವಾದರೂ ಪಶುಗಳು ಸಹಿತ ಮಾಡ್ತವೆ ಅಲ್ಲ. ಆದರೆ ಆ ಭೋಗಗಳನ್ನು ಭೋಗಿಸೋದು ಮನುಷ್ಯನ ಉದ್ದೇಶ ಅಲ್ಲ. ಮನುಷ್ಯ ಜೀವನದ ಉದ್ದೇಶವಾದರೂ ಈ ಸುಖ ದುಃಖಗಳಿಂದ ರಹಿತವಾದಂಥ ತತ್ವವನ್ನು ಪಡೆಯೋದು. ಅಲ್ಲಿ ಯಾವುದೂ ಇಲ್ಲ, ಸುಖನೂ ಇಲ್ಲ, ದುಃಖನೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ. ಇಂದ್ರಿಯ ಲಾಲಸ್ಯಗಳನ್ನು ತೊರೆದು ಬದುಕೋದೇನೆ ಜೀವನದ ಪರಮ ಉದ್ದೇಶ ಅಂತ ಹೇಳ್ಬೋದು. ಕರ್ಮಯೋಗ, ಜ್ಞಾನಯೋಗ, ಧ್ಯಾನಯೋಗ, ಭಕ್ತಿಯೋಗ ಈ ಎಲ್ಲ ಸಾಧನೆಗಳಲ್ಲೂ ಒಂದು ದೃಢ ನಿಶ್ಚಯ ಅಥವಾ ಉದ್ದೇಶದ ಅಗತ್ಯ ಇರುತ್ತದೆ. ತನ್ನ ಶ್ರೇಯಸ್ಸಿನ ಉದ್ದೇಶನೇ ದೃಢವಾಗದಿದ್ದರೆ ಸಾಧನೆಯಲ್ಲಿ ಸಿದ್ಧಿ ಹೆಂಗೆ ದೊರಕಬಲ್ಲದು? ಪರಮಾತ್ಮನ ಪ್ರಾಪ್ತಿ ಒಂದೇ ಉದ್ದೇಶ ಆದಾಗ ಯಾವುದೇ ಸಾಧನೆ ದೊಡ್ಡದು ಅನ್ನಿಸ್ಕೊಳ್ಳಲ್ಲ, ಸಣ್ಣದು ಅನ್ನಿಸ್ಕೊಳ್ಳಲ್ಲ. ನಿಜವಾಗಿ ಪರಮಾತ್ಮ ಪ್ರಾಪ್ತಿಯಲ್ಲದೆ ಮನುಷ್ಯ ಜೀವನಕ್ಕೆ ಬೇರೆ ಯಾವುದೇ ಪ್ರಯೋಜನ ಇಲ್ಲವೇ ಇಲ್ಲ. ಕೇವಲ ಈ ಪ್ರಯೋಜನ ಅಥವಾ ಉದ್ದೇಶವನ್ನು ಗುರುತಿಸ್ಕೊಂಡು ಅದನ್ನು ಪೂರ್ಣ ಮಾಡೋ ಅಗತ್ಯ ನಮ್ಮದು ಅಷ್ಟೇ. ಹೆಂಗೆ ರೋಗಿಯ ಉದ್ದೇಶ ನಿರೋಗಿ ಆಗೋದೇ ಹೌದಲ್ಲ, ಮನುಷ್ಯನ ಉದ್ದೇಶ ತನ್ನ ಶ್ರೇಯಸ್ಸನ್ನು ಸಾಧಿಸೋದು. ಸಾಂಸಾರಿಕ ಸಿದ್ಧಿ ಅಸಿದ್ಧಿಗಳಿಗೆ ಮಹತ್ವ ಕೊಡದೇ ಇರೋದು. ಅಂದರೆ ಅವುಗಳಲ್ಲಿ ಸಮನಾಗಿರೋದ್ರಿಂದಲೇ ಉದ್ದೇಶ ಸಿದ್ಧಿಯಾಗ್ತದೆ. ಉದ್ದೇಶವೇ ಮನುಷ್ಯನ ಶ್ರೇಷ್ಠತೆ. ಯಾವುದೇ ಉದ್ದೇಶವೇ ಇಲ್ಲ ನನಗೆ ಅಂತಂದರೆ ನಾನು ಮನುಷ್ಯ ಅಂತ ಹೇಳ್ಕೊಳ್ಳೋಕ್ಕೂ ಸಹಿತ ಪ್ರಯೋಜನವಿಲ್ಲ. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವುಗಳಿಂದ ತನ್ನ ಸಂಬಂಧ ಇರಿಸಿಕೊಳ್ಳದಿರೋದೇ ನಿಜವಾದ ಏಕಾಂತ. ಏಕಾಂತವನ್ನು ಬಯಸೋನು ಪರಿಸ್ಥಿತಿಗೆ ಅಧೀನಾಗಿರ್ತಾನೆ. ಪರಿಸ್ಥಿತಿಗೆ ಅಧೀನ ಆದವನು ಭೋಗಿಯಾಗುತ್ತಾನೆ, ಯೋಗಿಯಲ್ಲ. ಸಾಧಕನಿಗೆ ಜನಸಮುದಾಯದೊಳಗೆ ರಾಗ ಇರಬಾರ್ದು, ಅಂದರೆ ಪ್ರೀತಿ ಇರಬಾರ್ದು. ಏಕಾಂತದಲ್ಲಿಯೂ ಇರಬಾರ್ದು.
ಶ್ರೇಯಸ್ಸು ಪರಿಸ್ಥಿತಿಯಿಂದ ಆಗದೆ ರಾಗರಹಿತನಾಗಿ ಇರೋದರಿಂದ ಆಗ್ತದೆ ಮನುಷ್ಯನ ಶ್ರೇಷ್ಠತೆ. ಅಂದರೆ ಎಲ್ಲ ಮೋಹ ಮಮಗಳನ್ನು ಮೀರಿ ನಿಲ್ಲಬೇಕು, ಮುಕ್ತನಾಗಬೇಕು, ಡಿಟ್ಯಾಚ್ಡ್. ಎಲ್ಲದನ್ನು ಅಟ್ಯಾಚ್ ಮಾಡ್ಕೊಂಡು ಹೋದ್ವಿ ಅಂತಂದರೆ ದುಃಖ ಖಂಡಿತ. ಅದರಿಂದ ಎಲ್ಲವನ್ನು ಡಿಟ್ಯಾಚ್ ಮಾಡ್ಕೋತ ಹೋಗೋದು ಜೀವನದ ಪರಮ ಧ್ಯೇಯ. ಮನುಷ್ಯನ ಉತ್ಥಾನ ಹಾಗೂ ಪತನ ಭಾವದಿಂದ ಆಗ್ತದೆ, ವಸ್ತು ಪರಿಸ್ಥಿತಿ ಇತ್ಯಾದಿಗಳಿಂದ ಅಲ್ಲ. ನಾವು ಯದ್ಭಾವಂ ತದ್ಭವಂ ಅಂತ ಹೇಳ್ತೀವಲ್ಲ, ಮನಸ್ಸಿದ್ದಂಗೆ ಮಹಾದೇವ. ಪಾರಮಾರ್ಥಿಕ ಉನ್ನತಿಯನ್ನು ಮಾಡಿಕೊಳ್ಳುವಂಥವನ ಲೌಕಿಕ ಉನ್ನತಿ ತನ್ನಿಂತಾನೇ ಆಗಿಬಿಟ್ಟಿರ್ತದೆ. ಅಲ್ಲೇನು ಪ್ರಯತ್ನ ಪಡಬೇಕಾದ ಅಗತ್ಯ ಇರೋದಿಲ್ಲ. ಯಾವುದೇ ಕರ್ತವ್ಯ ಕರ್ಮ ಹಿರಿದು ಕಿರಿದು ಅನ್ನೋದು ಇರೋದಿಲ್ಲ ಅದರಲ್ಲಿ. ಅತಿ ಸಣ್ಣ ಕರ್ಮ, ಅತಿ ದೊಡ್ಡ ಕರ್ಮ, ಕರ್ತವ್ಯ ಮಾತ್ರ ಅಂತ ತಿಳ್ಕೊಂಡು ಸೇವಾಭಾವದಿಂದ ಮಾಡಬೇಕು. ಆವಾಗ ಪರಮಾತ್ಮನಿಗೆ ಪ್ರಿಯ. ನಿಷ್ಕಾಮ ಕರ್ಮವೇ ಪರಮಾತ್ಮ ಪ್ರಿಯ ಕರ್ಮ. ತನ್ನ ಸುಖಕ್ಕೋಸ್ಕರ ಮಾಡುವಂತಹ ಕರ್ಮ ಏನಾಗಿದೆ, ಅಸತ್ತಾಗಿದೆ. ಬೇರೆಯವರಿಗೋಸ್ಕರ ಮಾಡುವಂತಹ ಕರ್ಮಗಳು ಸತ್ಕರ್ಮಗಳಾಗಿರ್ತವೆ. ಸತ್ಕರ್ಮಗಳನ್ನು ಸಾಧ್ಯವಾದಷ್ಟು ಹೆಚ್ಚಾಗಿ ಮಾಡಬೇಕು. ಆದರೆ ಈ ಪ್ರಪಂಚ ಯಾವಾಗಲೂ ಶಾಶ್ವತ ಅಂತ ತಿಳಿದು ಮಾಡಬಾರ್ದು. ಇದು ನಶ್ವರ, ಇಲ್ಲಿ ನಶ್ವರ. ನಾವು ಬಂದು ಇರೋ ತನಕ ಅಷ್ಟೇ ಕರ್ಮ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ನಿಷ್ಕಾಮ ಕರ್ಮಕ್ಕೆ ಪರಮಾತ್ಮನ ಬೆಂಬಲ ಸದಾ ಇರ್ತದೆ. ಗೃಹಸ್ಥನಿರಲಿ ಸಾಧುವಾಗಿರಲಿ ತನ್ನ ಕರ್ಮವನ್ನು ಚೆನ್ನಾಗಿ ಮಾಡಿದ್ರೆ ಅವನು ಶ್ರೇಷ್ಠ ವ್ಯಕ್ತಿ. ಯಾಕಂದರೆ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಕರ್ಮ ಮಾಡಿದ್ರೆ ಅವನು ಶ್ರೇಷ್ಠ ವ್ಯಕ್ತಿ ಅನ್ನಿಸ್ಕೋತಾನೆ. ನನ್ನದು ಅನ್ನುವಂಥದ್ದು ಏನೂ ಇಲ್ಲ, ನನಗೆ ಏನೂ ಬೇಕಾಗಿಲ್ಲ, ನನಗಾಗಿ ಏನನ್ನೂ ಮಾಡಬೇಕಾಗಿಲ್ಲ